ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಹಾಸ್ಪಿಟಲಿಗೆ ಏನಿತ್ತು ಅಲ್ಲಿಗೆ ಹೋಗಿ ನಾವು ಸ್ವಲ್ಪ ಚೆಕಪ್ ಏನಿತ್ತು ಅಕ್ಕಂದು ಆಗಿರ್ಬೋದು ನಂದಾಗಿರ್ಬೋದು ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಕ್ಕಂದು ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದರು. ನನಗೆ ಮಾತ್ರ ವೆನ್ಸ್ಡೇ ಮತ್ತೆ ಹೋಗ್ಲಿಕ್ಕೆ ಹೇಳಿದ್ದಾರೆ. ಹಾಗೆ ನಿನ್ನೆ ಅಣ್ಣ ಊರಿಗೆ ಹೊರಟು ಅಕ್ಕನಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅಣ್ಣಂಗೂ ಸಹ ತುಂಬ ಬೇಜಾರಲ್ಲೇ ಹೋದರು. ಇದಾಗಿತ್ತು ಲಾಸ್ಟ್ ವ್ಲಾಗ್. ಇನ್ನೂ ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ಯಾರ್ಯಾರೇನೋ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ನನ್ನ ವ್ಲಾಗ್ನ ವ್ಯೂ ಮಾಡ್ಬೋದು. ಗೈಸ್, ಇವತ್ತಿನ ಡೇ ರ್ಯಾಂಡಮಾಗಿ ಹೋಗುತ್ತೆ. ಮಾರ್ನಿಂಗಿಂದ ಈವ್ನಿಂಗ್ ತನಕ ಏನು ಮಾಡ್ತೀವಿ ಅದನ್ನ ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇವತ್ತು ನನ್ನ ಜೊತೆ ಅಮ್ಮ ಕೂಡ ಇರ್ತಾರೆ, ಅದೊಂದೇ ಖುಷಿ. ಅಮ್ಮನ ರಜಾ ಬಂದರೆ ನಮಗೆ ಸಿಕ್ಕಾಪಟ್ಟೆ ಖುಷಿ. ಯಾಕಂದರೆ ಅಮ್ಮ ಇಲ್ಲಾಂದರೆ ಮನೆ ಫುಲ್ ಖಾಲಿನೇ. ಎಷ್ಟು ಜನ ಇದ್ರೂ ಮನೆ ಖಾಲಿನೇ ಅನಿಸುತ್ತೆ. ಅಮ್ಮನ ರಜಾ ಇದ್ದಿದ್ದ ದಿವಸ ನಮಗಂತೂ ಕೇಳೋದೇ ಬೇಡ, ಅಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಆಗುತ್ತೆ. ಇದು ಅಮ್ಮನಿಗೆ ರಜಾ ಇದೆ. ತುಂಬಾ ಬೆಳಗಿಂದನೇ ಎಕ್ಸೈಟ್ಮೆಂಟ್ ನನಗೂ ಅಕ್ಕನಿಗೆ ತುಂಬ. ಇವಾಗ ಅಮ್ಮ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ದಾರೆ. ಇಲ್ಲಿ ಹೇಗಂತ ಹೇಳಿದ್ರೆ ನಮಗೆ ನಾರ್ಮಲ್ ಬಿಸಿನೇ ಹಾಕಿ ಪ್ಲೇಟಿಗೆ ಕೊಡೋದು. ನಾನು ಇವಾಗಷ್ಟೇ ಬ್ರಷ್ ಮಾಡ್ಕೊಂಡು ಬಂದೆ. ಅಕ್ಕ ಆಲ್ರೆಡಿ ಫಸ್ಟೇ ಬ್ರಷ್ ಮಾಡಿದರು. ಹಾಗಾಗಿ ಅಕ್ಕನಿಗೆ ಬಿಸಿ ದೋಸೆ ಅಮ್ಮ ಉಯ್ದು ಹಾಕ್ಕೊಡ್ತಾ ಇದ್ದಾರೆ. ಬನ್ನಿ ಹೋಗೋಣ. ಓಕೆ, ನಮ್ಮಮ್ಮ ನೀರು ದೋಸೆಗೆ ಏನೋ ಒಂದು ಸ್ಪೆಷಲ್ ಹಾಕಿದ್ದಾರೆ. ಅದು ಎಂಥ ಸ್ಮೆಲ್ಲಿಗಂತ ಏನೋ ಹಾಕಿರೋದು, ಅಕ್ಕಿ ರುಬ್ಬೇಕಾದ್ರೆ ಸೋಂಪಲ್ಲ, ದೊಡ್ಡ ಜೀರಿಗೆ ಇರೋಕ್ಕಲ್ಲ ಸೋಂಪು ಅಂತ ಅದು ಹಾಕಿದ್ದಾರೆ. ಚೆಂದ ಫ್ಲೇವರ್ ಬರಲಿ ಅಂತ ಹೇಳ್ಬಿಟ್ಟು. ನೋಡಿ, ಇದು ಅಜ್ಜಿದ ಮಗಳಿನ ಮಗಳು, ಉಳ್ದು ತಂಗಿ ನಾನು. ಮಗು ಇದು. ಗೈಸ್, ನಾನಲ್ಲಿ ನೀರು ದೋಸೆ ತಿಂದು ನನಗೆ ಬೇಜಾರಾಗಿದೆ. ಹಾಗಾಗಿ ಅಮ್ಮನ ಹತ್ರ ಸ್ಪೆಷಲಾಗಿ ಇವಾಗ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗಷ್ಟೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. 1 ಟೈಮ್ ಅಲ್ಲ 2 ಟೈಮ್ಸ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದೀನಿ ನಾನು, ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಚಿತ್ರಾನ್ನ. ಮತ್ತು ಇವಾಗ ಫುಲ್ ರೆಡಿಯಾಗಿ ನಾನು, ಅಮ್ಮ, ಅಕ್ಕ, ಶ್ರೇಯಾಂಶು ಟೌನ್ಗೆ ಹೊರಟಿದ್ದೀವಿ. ಯಾಕಂದರೆ ಅಮ್ಮಂಗೆ ಇವತ್ತು ರಜಾ ಅಲ್ಲ, ಅದಕ್ಕೆ ಮನೇಲಿ ಕೂತು ಬೋರ್ ಅನಿಸ್ತಿತ್ತು. ಮತ್ತು ಈ ಕ್ಲೈಮೇಟು ಸಹ ಮೋಡ ಕತ್ಲೆ ಥರ ಫೀಲ್ ಆಗ್ತಿತ್ತು. ಹಾಗಾಗಿ ಸ್ವಲ್ಪ ಹೊರಗೆ ಹೋಗಿ ರೌಂಡ್ ಹೊಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಟಿದ್ದೀವಿ. ಅದು ಪಿರಿ ಮಳೆ ಬರ್ತಿದೆ. ಕಾರ್ ನೋಡ್ತಿದ್ದೀವಿ, ಸ್ವಲ್ಪ ನಿಲ್ಲಿ ಆಮೇಲೆ ಹೋಗೋಣ ಅಂತ. ನೋಡಿ ವೆಯ್ಟ್ ಮಾಡಿ ಸಾಕಾಯ್ತು. ಅದು ಮಳೆ ಮಾತ್ರ ನಿಲ್ತಿಲ್ಲ. ಅದಕ್ಕೆ ಅಮ್ಮ ಹೋಗಿ ಬರೋಣ ನಡೀರಿ ಅಂತ ಹೇಳಿದ್ರು. ಹಾಗಾಗಿ ಹೊರಟಿದ್ದೀವಿ. ಮತ್ತು ಇದು ಬಂದು ನಂದು ಇವತ್ತಿನ ಔಟ್ಫಿಟ್ ನೋಡಿ ಗೈಸ್. ಇವ್ನು ನೋಡಿರಿ, ಒಳಗೆ ಹೋಗೋ ಅಂತ ಹೇಳಿದ್ರೆ ಹೆಂಗಾರು ಬಂದು ಅವನು ವಿಡಿಯೋ ಮಾಡೋದು ನೋಡ್ಬೇಕು. ಅದಕ್ಕೆ ಇಲ್ಲಿ ಬಂದು ಕದ್ದು ಮುಟ್ಕೊಂಡು ನೋಡ್ತಾ ಇದ್ದಾನೆ. ಅಮ್ಮನೂ ರೆಡಿ ಆದರು, ನಾನು ರೆಡಿ ಆಗಿದ್ದೀನಿ. ನಾನು, ಅಕ್ಕ, ಸ್ವಲ್ಪ ವೈಟ್ ಆ್ಯಂಡ್ ವೈಟ್, ಒಂದು ಆಫ್ ವೈಟ್ ಪ್ಯಾಂಟ್ ಇದೆ. ನಂದು ಅಕ್ಕನೂ ಸೇಮ್ ಬರ್ತೇವೆ, ವೈಟ್ ಆ್ಯಂಡ್ ವೈಟ್. ತೋರಿಸ್ತೀನಿ ಒಳ್ಳೆ. ಓಕೆ, ಅಕ್ಕನೂ ವೈಟ್ ಆ್ಯಂಡ್ ವೈಟಲ್ಲಿದ್ದಾಳೆ. ಹಾಯ್ ಮಾಡಕ್ಕ, ಹಾಯ್. ನಮ್ಮಮ್ಮ ಇಲ್ಲ ಆಲ್ರೆಡಿ ರೆಡಿಯಾಗಿ ನಿಂತುಬಿಟ್ಟಿದ್ದಾರೆ. ಅಮ್ಮ ಎಲ್ಲೋ ಶ್ರೇಯಾಂಶ್ ನೋಡಿ ಇಲ್ಲಿ. ಹಾಯ್ ಶ್ರೇಯಾಂಶ್, ಹೇರ್ ಸ್ಟೈಲ್ ಎಲ್ಲ ಹಾಳಾಯ್ತಲ್ಲ ನಿಮ್ಮದು. ಲಕ್ಕೆ ನೋಡಿ, ನಾವು ಹೊರಟಿದ್ದೀವಲ್ಲ ಅದಕ್ಕೆ ಇವಳು ಬಂತು ನೋಡ್ತಾ ಇದ್ದಾಳೆ. ಸುಬ್ಬಿ. ಇದು ನಮ್ಮ ಅಕ್ಕ ಓದ್ತಾ ಇದ್ದಿದ್ದು ಸ್ಕೂಲ್, ಇದು ಭುವನೇಂದ್ರ ಅಂತ. ಅವಾಗೆಲ್ಲ ಈ ಥರ ಇದ್ದೇ ಇದ್ದಿಲ್ಲ. ಇವಾಗೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪೇಂಟಿಂಗ್ ನೋಡಿ. ಸನ್ನಿ ನೋಡಿ ಅಮ್ಮನ ಕೈ ಇಟ್ಕೊಂಡು ಹೋಗ್ತಾ ಇದ್ದಾನೆ ಅಕ್ಕ ಮುಂದೆ. ನಾನು ಹಿಂದ್ಗಡೆ ಮೆಲ್ಲ ವೀಡಿಯೋ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ನಾವು ಹೊರಡ್ತಾ ಇದ್ದಂಗೆ ಇವಾಗ ಬಿಸಿಲು ಬರ್ತಾಯಿದೆ ಲೈಟಾಗಿ. ಹಿಂಗೆ ಮನೆ ತಲುಪೋ ತನಕ ಬಿಸಿಲಿದ್ರೆ ಸಾಕು. ಗೈಸ್, ಇವಾಗ ಮೇನ್ ರೋಡ್ ಬಂದಿದ್ದೀವಿ. ಸುಮ್ಮನೆ ಫುಲ್ ಸುಸ್ಕೊಂಡ್ವಿ. ಹೋಟೆಲ್ ಹೋಗೋಣ ಅಂದ್ಕೊಂಡ್ವಿ. ಅಮ್ಮ ಇವತ್ತು ಫ್ರೈಡೇ, ಅವ್ರು ನಾನ್ ವೆಜ್ ತಿನ್ನೋದಿಲ್ಲ. ಹಾಗಾಗಿ ನಾವು ಮಾತ್ರ ತಿಂದು, ನಾನು ಶ್ರೇಯಾಂಶ್ ಮಾತ್ರ ತಿನ್ನಬೇಕು. ಅದಕ್ಕೆ ಬೇಡ ಅಂತ ಕರ್ಕೊಂಡು ಬಂದ್ವಿ. ಇಲ್ಲಿ ಗೋಲ್ಗಪ್ಪ ಇಷ್ಟ ಶ್ರೇಯಾಂಶ್ ಕೇಳ್ತಿದ್ದ. ಹಾಗಾಗಿ ಇಲ್ಲಿ ಚೆನ್ನಾಗಿರುತ್ತೆ ಮೇನ್ ರೋಡಲ್ಲಿ. ಅದಕ್ಕೆ ಸಿಗುತ್ತಾ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಗೋಲ್ಗಪ್ಪನ. ನೋಡೋಣ, ಇವಾಗ ನಾವು ಬಂದಿರೋದು 11 ಗಂಟೆ. ಇಲ್ಲಿ ಮಧ್ಯಾಹ್ನ ಮೇಲೆ ಸಿಗೋದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಅಮ್ಮ ಅದಕ್ಕೆ ಪಾಪು ಕೇಳ್ತಾ ಇದೆ. ಎಲ್ಲ ಕಡೆ ನೋಡೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ. ಗೈಸ್, ಇವಾಗ ಆಲ್ಮೋಸ್ಟ್ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಗೋಲ್ಗಪ್ಪ ಅಂಗಡಿಯವರು 1 ಗಂಟೆಗೆ ಓಪನ್ ಅಂತೆ.
1 ಗಂಟೆ ಮೇಲಲ್ಲಕ್ಕ, 1 ಗಂಟೆ ಮೇಲೆ, ಇನ್ನೂ 12:30. ಹಾಗಾಗಿ ಓಪನ್ ಇದೆ, ತಿನ್ನೋಣ. ಇಲ್ಲಾಂದರೆ ಸಂಜೆ ಬಂದು ತಿನ್ನೋಣ ಅಂದರು ಅಮ್ಮ. ಮತ್ತು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ. ಈಗ ಹೋಗ್ತಾ ಇದ್ದೀವಿ ಮೇನ್ ರೋಡಲ್ಲಿ. ಎಲ್ಲಿ ಗೋಲ್ಗಪ್ಪ ಸಿಗುತ್ತೆ ತಿನ್ನೋಣ ಅಂತ. ನಾವು ರೆಗ್ಯುಲರ್ ತಿಂತೀವಲ್ಲ, ಅಲ್ಲಿ ಗೋಲ್ಗಪ್ಪ ಇನ್ನೂ ಇಟ್ಟಿಲ್ಲ. ಹಾಗಾಗಿ ಇಲ್ಲೊಂದು ಕಡೆ ಬಂದಿದ್ದೀವಿ, ಇಲ್ಲಿ ಗೋಲ್ಗಪ್ಪ ತಿನ್ನೋಣ ಅಂತ. ಇಲ್ಲಿ ಚೆನ್ನಾಗಿರಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ, ತಿನ್ನಬೇಕು ಅನಿಸ್ತಿದೆ. ಹಾಗಾಗಿ ಇಲ್ಲಿ ಬಂದಿದ್ದೀವಿ. ಅವನಿಗೆ ಬೇಡ, ನಂದ್ರಲ್ಲೇ ಗಟ್ಟಿ ಬಿಡ್ತೋ ತಾಯಿ ದಂಡ. ಇದೇನಕ್ಕೆ ಪಾನಿಪುರಿ 4 ಪ್ಲೇಟ್ ತಿಂದು ಇವಾಗ ಸುಕ್ಕ ಪುರಿ ತಗೊಂಡಿದ್ದೀವಿ ತಿನ್ನಕ್ಕೆ. ಗೈಸ್ ಸುಕ್ಕ ಚೆನ್ನಾಗಿದೆ, ಹಾಗಾಗಿ ಇನ್ನೊಂದು ಪ್ಲೇಟ್ ಮತ್ತೆ ಹೇಳಿದ್ದೀವಿ, ಮಾಡ್ತಾ ಇದ್ದಾರೆ. ಇವಾಗ ಫ್ರೂಟ್ಸ್ ಶಾಪಿಗೆ ಬಂದಿದ್ದೀವಿ, ಫ್ರೂಟ್ಸ್ ತಗೊಂಡು ಹೋಗೋಣ ಅಂತ. ಮೇನ್ಲಿ ಮಾವಿನ ಹಣ್ಣು ಅಮ್ಮ ನೋಡ್ತಾ ಇದ್ದಾರೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಆಟೋಲ್ಲಿ ಹೋಗ್ತಾ ಇದ್ದೀವಿ. ಓಕೆ, ಫೈನಲಿ ಇವಾಗ ಮನೆ ರೀಚ್ ಆದ್ವಿ. ಆ್ಯಕ್ಚುಲಿ ನಾವು ಹೋಗಿದ್ದು ರೌಂಡ್ ಹೊಡೆಯೋಕ್ಕೆ, ಮತ್ತು ಅಮ್ಮನ ತಲೆಯಲ್ಲಿ ಶ್ರೇಯಾಂಶಿಗೆ ಸ್ಲಿಪ್ಪರ್ ತಗೊಳ್ಬೇಕು ಅಂತ ಇತ್ತು. ಯಾಕಂದರೆ ಮನೆಗೆ ಹಾಕೋಣಕ್ಕೆ ಇಲ್ಲಿತ್ತು ಆ ಸ್ಲಿಪ್ಪರು, ನಾನು ಅದು ಮತ್ತೆ ಮಡಿಕೇರಿಗೆ ತೊಗೊಂಡು ಹೋಗ್ಬಿಟ್ಟಿದ್ದೆ. ಅದಕ್ಕೆ ಅವ್ನಿಗೆ ಇಲ್ಲಿಗೆ ಮನೆಗೆ ಹಾಕೋ ಸ್ಲಿಪ್ಪರ್ ಇದ್ದಿಲ್ಲ. ಅಮ್ಮಂದು ಅಪ್ಪನ ಸ್ಲಿಪ್ಪರ್ ಹಾಕೊತಿದ್ದ ಅಂತ ಹೇಳ್ಬಿಟ್ಟು ಈಗ ಅವನಿಗೆ ಮನೆಗೆ ಹಾಕೋಕ್ಕೆ ಸ್ಲಿಪ್ಪರ್ ತೊಗೊಂಡು ಬಂದಿದ್ದೀವಿ. ಒಂದು ಕ್ರಾಕ್ಸೇ ತೊಗೊಂಡು ಬಂದಿದ್ದೀವಿ. ಇದು ನೋಡಿ. ಮತ್ತು ಅವನ ನೆಪದಲ್ಲಿ ನಾನು ಸ್ಲಿಪ್ಪರ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಈ ಕಲರ್ಲಿ ಸ್ಲಿಪ್ಪರ್ ಇಲ್ಲ, ದೀಪಕ್ಕಂತ ಸೇಮ್ ಇದೇ ಥರದಲ್ಲಿ ಒಂದು ಕಲರ್, ಅಂದರೆ ಅವಳು ಚೆನ್ನಾಗಿದೆ ಕಲರ್. ಆ ಸ್ಲಿಪ್ಪರ್ ತುಂಬ ಇಷ್ಟ ಆಯಿತು, ಬಟ್ ಆ ಥರ ಸಿಕ್ಕಿಲ್ಲ. ಹಾಗಾಗಿ ಇದು ನನ್ನ ಕಾಲಿಗೆ ಚೆನ್ನಾಗಿ ಕಾಣ್ತಿದ್ದೆ, ಅದಕ್ಕೆ ಇದೊಂದು ಸ್ಲಿಪ್ಪರ್ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಎಂತ ವೆಸ್ಟ್ರನ್ ವೇರಿಗೆ ಇದು ಹಾಕ್ಬೋದು. ಹಾಗಾಗಿ ನೆಕ್ಸ್ಟು ನೋಡಿ, ಆಲ್ರೆಡಿ ಹಾಕೊಂಡಾಯ್ತು ಅವನು. ನೆಕ್ಸ್ಟ್ ಬಂದು ಇದು ಅಮ್ಮನಿಗೆ ತೊಗೊಂಡಿದ್ದು. ಅಮ್ಮ ಬೇಡ ಬೇಡ ಅಂತ ಹೇಳಿದ್ರು, ನಮಗೆಲ್ಲ ಕೊಡಿಸ್ತಿದ್ದಾರೆ, ಅವರಿಗೆ ತಗೊಂಡಿಲ್ಲ ಅಂದರೆ ಅದಕ್ಕೆ ದೀಪಕ್ಕ ಫೋರ್ಸ್ ಮಾಡಿ ತಗೊಳ್ಳಿ ಅಮ್ಮ ಅಂತ ಹೇಳ್ಬಿಟ್ಟಿದ್ದು ಅಮ್ಮನಿಗೊಂದು ಸ್ಲಿಪ್ಪರು. ಮತ್ತು ಅಮ್ಮನ ಕಾಲಿಗೆ ಸ್ಲಿಪ್ಪರ್ಸ್ ಇರೋದು ಭಯಂಕರ ಕಷ್ಟ ಉಂಟು ಗೈಸ್. ಮತ್ತು ಇದು ಬಂದು ದೀಪಕ್ಕನಿಗೆ ಚೆನ್ನಾಗಿದೆಯಲ್ಲ, ಆದರೆ ನನಗೆ ಈ ಸೈಜಲ್ಲಿ ನನಗೆ ಇದ್ದಿಲ್ಲ. ಮತ್ತು ಇದ್ದಿದ್ರು ನಾನು ತಗೊತಿದ್ದಿಲ್ಲ, ಯಾಕಂದರೆ ಹೀಲ್ಡ್ ಅಲ್ವಾ, ಹೀಲ್ಡ್ ಹಾಕೊಳಕ್ಕೆ ನಂಗೆ ಅಷ್ಟು ಕಂಫರ್ಟೇಬಲ್ ಅಂತ ಇವಾಗ ಅನಿಸಲ್ಲ. ಹಾಗಾಗಿ ಅದು. ಮತ್ತು ಶ್ರೇಯಾಂಶಿಗೆ ಎಲ್ಲಾದರೂ ಅವ್ನಿಗೆ ಆಟ ಸಾಮಾನು ಬೇಕೇ ಬೇಕು. ಅಮ್ಮ ಯಾವಾಗ ಟೌನಿಗೆ ಕರ್ಕೊಂಡು ಹೋಗ್ತಾರೆ ಅವಾಗ ಅವ್ನಿಗೆ ಆಟ ಸಾಮಾನು ಬೇಕೇ ಬೇಕು. ಇದು ಬೇಕು ಅಂದ ತಕ್ಷಣ ತೆಕ್ಕೊಳ್ಬೇಡಿ ಅಂತ ಎಷ್ಟು ಹೇಳಿದ್ರು ತೆಕ್ಕೊಟ್ರೆ ತಗೋ ನಿಂದು. ಮತ್ತು ಫ್ರೂಟ್ಸ್ ತೊಗೊಂಡ್ವಿ. ಆ್ಯಪಲ್, ಸೀಬೆಕಾಯಿ ಆ ಥರ ನೋಡಿದ್ರೆ ಚೆನ್ನಾಗಿದ್ದಿಲ್ಲ. ಹಾಗಾಗಿ ಮಾವಿನ ಹಣ್ಣು ಮಾತ್ರ ತೊಗೊಂಡ್ವಿ. ಶ್ರೇಯಾಂಶಿಗೆ ತುಂಬ ಇಷ್ಟ ಮಾವಿನ ಹಣ್ಣು ಅಂತ ಅಮ್ಮ ಅದಕ್ಕೋಸ್ಕರ ಅಂತಲೇ ಫುಲ್ ಟೌನ್ ಸುತ್ತಿದ್ದಾರೆ. ಚೆನ್ನಾಗಿರೋದು ಮಾವಿನ ಹಣ್ಣು ಅಮ್ಮನ ಫ್ರೆಂಡ್ ತೊಗೊಂಡು ಬಂದಿದ್ದು, ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಆ ಥರನೇ ಬೇಕು ಅಂತ ಹೋಗಿ ಅದೇ ಥರ ಮಾವಿನ ಹಣ್ಣು ತೊಗೊಂಡು ಬಂದ್ವಿ ಇವಾಗ. ಮತ್ತು ಮಾಪ್ ಒಂದು ಕಟ್ಟಾಗಿಬಿಟ್ಟಿತ್ತು ಗೈಸ್, ಹಾಗಾಗಿ ಒಂದು ಮಾಪ್ ತೊಗೊಂಡು ಬಂದ್ವಿ. ಇದಿಷ್ಟು ಇವತ್ತಿನ ಶಾಪಿಂಗ್. ಹಾಗೆ ಗೋಲ್ಗಪ್ಪ ತಿಂದ್ವಿ, ಸಖತ್ತಾಗಿತ್ತು. ನೀವು ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ನೋಡಿರ್ಬೋದು ಗೋಲ್ಗಪ್ಪ ಎಷ್ಟು ಪ್ಲೇಟ್. ನಾನು 100 ರೂಪಾಯಿ ನಾನು ಗೋಲ್ಗಪ್ಪ ತಿಂದಿದ್ದೀನಿ ಇವತ್ತು. ಅದೇ ಗೋಲ್ಗಪ್ಪ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಇದಿಷ್ಟು ಇವತ್ತಿನ ಶಾಪಿಂಗ್. ಈಗ ಮಳೆನ ಕರೆಕ್ಟ್ ಮನೆ ರೀಚ್ ಆಗೋಕ್ಕೂ ಮಳೆ ಬರೋದು ಕರೆಕ್ಟ್ ಆಯಿತು. ಆರಾಮಾಗಿ ಸೇಫಾಗಿ ಇವಾಗ ಮನೆ ರೀಚ್ ಆಗಿದ್ದೀವಿ. ಇವಾಗ ಅಮ್ಮ ಮಧ್ಯಾಹ್ನಕ್ಕೆ ಲಂಚಿಗೆ ಇವಾಗ ಪ್ರಿಪೇರ್ ಮಾಡ್ತಿದ್ದಾರೆ. ಅಪ್ಪ ಬರೋಕ್ಕೆ ಇನ್ನು 10 ಮಿನಿಟ್ಸ್ ಇದೆ. ಅಷ್ಟೊತ್ತಲ್ಲಿ ಇವಾಗ ಬೇಗ ಪ್ರಿಪೇರ್ ಮಾಡಿ ಇನ್ನು ಅಪ್ಪ ಬರ್ತಾರೆ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಇದಿಷ್ಟು ಇವಾಗಿನ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀವಿ.
ಓಕೆ, ಅಪ್ಪ ಇವಾಗ ಊಟ ಮಾಡಿಕೊಂಡು ಕೆಲ್ಸಕ್ಕೆ ಹೊರಟ್ರು. ಅದಕ್ಕೆ ನಾವು ಅಪ್ಪನಿಗೆ ಹುಷಾರಾಗಿ ಹೋಗಿ ಬನ್ನಿ. ಗೈಸ್, ಇವಾಗ ಮನೆ ಹತ್ರ ಮಾವಿನ ಹಣ್ಣು ಬಂದಿತ್ತು, ಹಾಗಾಗಿ ಮಾವಿನ ಹಣ್ಣು ತೊಗೊಂಡ್ವಿ. ಇದು ಅರ್ಧಂಬರ್ಧ ಹಣ್ಣಾಗಿದೆ ಮಾವಿನ ಹಣ್ಣು. ಅದಕ್ಕೆ ಇವಾಗ ಉಪ್ಪು ಖಾರ ಹಾಕೊಂಡು ತಿಂತಾಯಿದ್ದೀವಿ. ಎಷ್ಟು ಸಖತ್ತಾಗಿದೆ ಅಂದರೆ ಯಮ್ಮಿ. ಮಳೆ ಬರ್ತಾ ಇರೋದಕ್ಕೂ ಈ ಥರ ತಿಂತಾಯಿರೋಕ್ಕೂ ಮಾವಿನ ಹಣ್ಣು ಮಸ್ತ್. ಅಮ್ಮ ಒಂದು ಸ್ವಲ್ಪ ಮಾವಿನ ಹಣ್ಣನ್ನ ಅಕ್ಕನಿಗೆ ಉಪ್ಪಿನಕಾಯಿ ಮಾಡೋಣ ಅಂತ ಕಟ್ ಮಾಡ್ತಾ ಇದ್ದಾರೆ. ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಉಂಟು. ಮಳೆ ಜೊತೆ ಎಲ್ಲರೂ ಕಾಫಿ ಟೀ ಇಟ್ಕೊಂಡ್ರೆ ನಾನು ಬೂಸ್ಟ್ ಇಟ್ಕೊಂಡು ನಿಂತ್ಕೊಂಡಿದ್ದೀನಿ. ಬಿಸಿ ಬಿಸಿ ಬೂಸ್ಟ್ ಮಾಡಿಕೊಡ್ರು ಅಮ್ಮ. ಹಾಗೆ ಅದು ಕುಡ್ಕೊಂತ ಮಳೆನ ಎಂಜಾಯ್ ಮಾಡ್ತಾಯಿದ್ದೀವಿ. ಗೈಸ್, ಇವಾಗ ಚೆನ್ನಾಗಿ ಮಳೆ ಬರ್ತಿದೆ, ಹಾಗಾಗಿ ಅಮ್ಮ ಬಿಸಿ ಬಿಸಿ ಕರ್ಜಿಕಾಯಿ ಮಾಡ್ತಾ ಇದ್ದಾರೆ. ಓಕೆ, ಇವಾಗ ಡಿನ್ನರಿಗೆ ಕೂತಿದ್ದೀನಿ. ಡಿನ್ನರ್ಗೆ ನಂಗೆ ಫೇವ್ರೆಟ್ ಇವತ್ತು ಅನ್ನ, ಬೇಳೆ ಸಾರು, ಹಾಗೆ ಈರುಳ್ಳಿ ಮತ್ತು ಇದು ಕಡ್ಡಿ ಮೀನು ಅಂತ ಹೇಳ್ತಾರೆ ನಮ್ಮ ಸೈಡಲ್ಲಿ, ಅದು ಮತ್ತು ಉಪ್ಪಿನಕಾಯಿ. ಯಮ್ಮಿ ಅಲ್ಲ? ಬಾಯಲ್ಲಿ ನೀರು ಬರ್ತಿದೆ ನನಗೆ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರ್ತದೆ ಇಷ್ಟು ಇದು ಎರಡು ಕಾಂಬಿನೇಷನ್. ಇದು ಇವತ್ತಿನ ಡಿನ್ನರ್.